ಗ್ರಹಣದ ಸಂದರ್ಭದಲ್ಲಿ ನಾವು ಸೂತಕದ ಕಾಲ, ಮಲಗಬಾರ್ದು, ಆಹಾರ ಸೇವಿಸಬಾರ್ದು ಅಂತೀವಲ್ಲ, ಅದೇ ಥರ ಪರ್ವಕಾಲ ಅಂತ ಕೂಡ ನಾವು ಈ ಗ್ರಹಣದ ಸಂದರ್ಭವನ್ನು ಕರಿತೀವಿ. ಯಾಕಂದರೆ ಕೆಲ ದೇವಸ್ಥಾನಗಳಲ್ಲಿ ಜಪತಪ ಆಗ್ತಿರುತ್ತೆ ಅಂತ ನಾವು ಹೇಳ್ತಾ ಇದ್ವಿ ನಿಮಗೆ. ಸೊ ಅಲ್ಲಿ ಯಾಕೆ ಹಂಗೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಹೇಳ್ತೀವಿ ನಿಮಗೆ. ಮಾರ್ಚ್ 3ನೇ ತಾರೀಕು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಬಂದಾಗುತ್ತೆ. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಸಾರ್ವಜನಿಕರಿಗೆ ಅದಾದ ನಂತರ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಕೂಡ ಅವಕಾಶ ಇರಲ್ಲ. ಗ್ರಹಣ ಮೋಕ್ಷದ ಬಳಿಕ, ಶುದ್ಧಿ ಕಾರ್ಯದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಗ್ರಹಣ ದೋಷ ಉಳ್ಳಂಥವರು ಪರಿಹಾರವನ್ನು ದಾನ ಧರ್ಮಾದಿಗಳ ಮೂಲಕ ಮಾಡಿಕೊಳ್ಬಹುದು ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇರುವಂತಹ ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಇಲ್ಲಿ ಯಾವ ರೀತಿಯಾಗಿ ದೇವಸ್ಥಾನದಲ್ಲಿ ಒಂದು ಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ಜಪತಪಗಳಿಗೆ ಸಾರ್ವಜನಿಕರಿಗೂ ಕೂಡ ಎಂಟ್ರಿ ಇರುತ್ತಾ? ಆಮೇಲೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ? ಖಂಡಿತ ಮಮತಾ, ಮಾರ್ಚ್ 3ರಂದು ಬೆಳಗ್ಗೆ ಎಂದಿನಂತೆ ಅವತ್ತು ದೇವಾಲಯದ ಬಾಗಿಲು ಓಪನ್ ಆಗುತ್ತೆ. ಬೆಳಗ್ಗೆ 7ವರೆಗೆ ದೇವರಿಗೆ ಅಭಿಷೇಕ ಆಗುತ್ತೆ. ಮತ್ತೆ ನಂತರ 8:30ಕ್ಕೆ ಮಹಾಮಂಗಳಾರತಿ ಇರುತ್ತೆ. 10 ಗಂಟೆಗೆ ದೇವಾಲಯದ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ. 10 ಗಂಟೆಗೆ ಕ್ಲೋಸ್ ಆಗಿರುವಂತಹ ಬಾಗಿಲು ಮತ್ತೆ ಪುನಃ ರಾತ್ರಿ 7:45ಕ್ಕೆ ಓಪನ್ ಆಗುವಂತದ್ದು. ಅಂದ್ರೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇರುತ್ತೆ. ಅದಾದ ಮೇಲೆ ಅವಕಾಶ ಇರಲ್ಲ. ರಾತ್ರಿ 7:45ಕ್ಕೆ ಮತ್ತೆ ಅವಕಾಶ ಇರುವಂತದ್ದು. ಅಂದ್ರೆ ಗ್ರಹಣ ಮುಗಿದ ಮೇಲೆ ಎಲ್ಲಾ ದೇವಾಲಯದ ಶುದ್ಧೀಕರಣವನ್ನ ಮಾಡಿದ ನಂತರ ರಾತ್ರಿ ಕೂಡ 7:45ಕ್ಕೆ ದೇವರಿಗೆ ಮಹಾಮಂಗಳಾರತಿಯನ್ನ ಮಾಡಿ ನಂತರ ಎಂದಿನಂತೆ 9 ಗಂಟೆಗೆ ದೇವಾಲಯದ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ. ಆದ್ರೆ ಅವತ್ತೇನಾದ್ರೂ ದೇವರ ದರ್ಶನ ಪಡಿಬೇಕು ಅನ್ನುವಂತ ಭಕ್ತರು ಇರುವಂತವರು ಬೆಳಗ್ಗೆ 10 ಗಂಟೆಯ ಒಳಗಾಗಿ ದೇವರ ದರ್ಶನವನ್ನ ಪಡ್ಕೋಬಹುದು. ಸಾಮಾನ್ಯವಾಗಿ ಪ್ರತಿ ದಿನ ಕೂಡ ಘಾಟಿ ದೇವಾಲಯದಲ್ಲಿ ಬೆಳಗ್ಗೆ 10 ಗಂಟೆಗೆ ಅಂದ್ರೆ 9:30 10 ಗಂಟೆ ಆ ಮಧ್ಯೆ ಮಹಾಮಂಗಳಾರತಿ ಆಗ್ತಾ ಇತ್ತು. ಆದ್ರೆ ಗ್ರಹಣದ ದಿನ 8ವರೆಗೆ ಮಹಾಮಂಗಳಾರತಿಯನ್ನ ಮುಗಿಸಲಾಗುತ್ತೆ. 10 ಗಂಟೆಗೆ ದೇವಾಲಯವನ್ನ ಕ್ಲೋಸ್ ಮಾಡುವಂತ ಹಿನ್ನೆಲೆಯಲ್ಲಿ. ಹಾಗಾಗಿ ಭಕ್ತರು ಯಾರಾದ್ರೂ ಬರುವಂತವ್ರು ಇದ್ರೆ 10 ಗಂಟೆ ಒಳಗಡೆ ಬಂದು ದೇವರ ದರ್ಶನವನ್ನ ಪಡ್ಕೊಳ್ಳಿ ಅಂತೇಳಿ ಇವತ್ತು ಆ ಘಾಟಿ ದೇವಾಲಯದ ಪ್ರಾಧಿಕಾರದ ಆಡಳಿತ ಮಂಡಳಿ ಇವತ್ತು ಭಕ್ತರಲ್ಲಿ ಮನವಿ ಮಾಡಿಕೊಂಡಿರುವಂತದ್ದು. ಮಮತಾ, ಧನ್ಯವಾದ ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ದಾನದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಆಮೇಲೆ ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅಂತ. ಯಾಕಂದರೆ ಚಂದ್ರ ಜನ್ಮಕುಂಡಲಿಯ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾನೆ ಅನ್ನೋದು ಆಸ್ತಿಕ ವರ್ಗದ ಒಂದು ನಂಬಿಕೆ. ಮತ್ತು ಸೈಂಟಿಫಿಕ್ ಆಗೂ ಕೂಡ ಅದನ್ನು ಹೇಗೆ ಹೇಳ್ತಾರಂದರೆ, ಗ್ರಹಣದ ಸಂದರ್ಭದಲ್ಲಿ ಸಮುದ್ರದಲ್ಲಿ ನೀವು ಬೇಕಾದರೆ ನೋಡಿ, ಉಬ್ಬರ ಇಳಿತದಲ್ಲಿ ವ್ಯತ್ಯಾಸ ಆಗುತ್ತೆ. ಮನುಷ್ಯನ ದೇಹದಲ್ಲಿ ಸುಮಾರು 70% ನೀರಿರೋದ್ರಿಂದ ಮನಸ್ಥಿತಿ ಮೇಲೂ ಕೂಡ ಸೂಕ್ಷ್ಮವಾಗಿ ಪರಿಣಾಮ ಬೀರುತ್ತೆ. ರಕ್ತದೊತ್ತಡದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹೀಗಾಗಿ ನಿದ್ರೆಗಿದ್ರೆ ಮಾಡೋಕ್ಕೆ ಹೋಗಬಾರ್ದು, ಆಹಾರ ಸೇವನೆ ಆಗಬಾರ್ದು, ಬೇರೆ ಆಲೋಚನೆಗಳಿರಬಾರ್ದು, ದೇವರ ಚಿಂತನೆಯಲ್ಲಿ ಇರಬೇಕು. ಆ ಟೈಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ವಕಾಲ ಅಂತೆಲ್ಲ ಹೇಳ್ತಾರೆ. ಆಸ್ಟ್ರಾಲಜಿ ಇಸ್ ನಥಿಂಗ್ ಬಟ್ ಸೈನ್ಸ್ ಅನ್ನುವಂತಹ ಒಂದು ವರ್ಗ ಕೂಡ ಇದೆ. ಹೀಗಾಗಿ ದೇವಸ್ಥಾನಗಳ ಜಪತಪ ಮತ್ತು ಶುದ್ಧಿ ಕಾರ್ಯ ಹಾಗೂ ಅಲ್ಲಿ ನಡೆಯುವಂತಹ ಪೂಜೆಗಳ ಬಗ್ಗೆ ಕೂಡ ನಾವು ಮಾಹಿತಿಗಳನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳ ದೇವಾಲಯಗಳಲ್ಲಿ ಹೇಗಿದೆ ಅವತ್ತು ಪೂಜಾ ಟೈಮಿಂಗ್ಸ್ ಏನಿರುತ್ತೆ, ಮತ್ತು ಕೆಲವು ಕಡೆಗಳಲ್ಲಿ ನಿರಂತರವಾಗಿ ಅಭಿಷೇಕಗಳನ್ನು ಮಾಡಲಾಗ್ತಾ ಇರುತ್ತೆ. ಆ ಅಭಿಷೇಕಗಳ ಮೂಲಕ ಹಲವಾರು ವರ್ಷಗಳಿಂದ ಉಂಟಾಗಿರೋ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಆ ವೈಬ್ಗೆ ಡ್ಯಾಮೇಜ್ ಆಗದೇ ಇರೋ ರೀತಿ ಕೂಡ ನೋಡ್ಕೊಳ್ತಾರೆ. ಇದೆಲ್ಲವೂ ಕೂಡ ಸೈನ್ಸ್ ಜೊತೆಗೆ, ಅಂದರೆ ಆ ವಿಕಿರಣಗಳು, ನಕಾರಾತ್ಮಕ ಶಕ್ತಿಗಳೆಲ್ಲ ಬೀರಬಾರ್ದು ಅನ್ನೋದರ ಜೊತೆಗೆ ಒಂದು ಖಗೋಳ ವಿಸ್ಮಯ ಅಂತ ಕೂಡ ನೋಡಬೇಕಾಗತ್ತೆ. ಜ್ಯೋತಿಷ್ಯ ಮತ್ತು ಸೈನ್ಸ್ ಎರಡನ್ನ ಕೂಡ ಪ್ಯಾರಲಲ್ ನೋಡಿದಾಗ ನಾವು ಮನುಷ್ಯರು ಯಾವ ಕಾರಣಕ್ಕೋಸ್ಕರ ಭೂಮಿಗೆ ಬಂದ್ವಿ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನೋದು ಕೆಲವರ ನಂಬಿಕೆ. ನಂಬಲ್ಲ ನಾವು, ಜಸ್ಟ್ ಒಂದು ಸೈನ್ಸ್ ರೀತಿಯಲ್ಲಿ ನೋಡ್ತೀವಿ ಅಂದರೆ ನೋಡ್ಬೋದು, ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡ್ಬೋದು. ಎರಡೂ ರೀತಿಯಾದಂತಹ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ರಾಜ್ಯದ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು, ಸಾರ್ವಜನಿಕರಿಗೆ ಅಂತ ಸೇವೆಗಳೇನಿರುತ್ತೆ, ನಿರಂತರವಾಗಿ ಕೆಲವರೆಲ್ಲ ಹೋಮ ಹವನಗಳನ್ನು ಇಟ್ಕೊಂಡಿರ್ತಾರೆ, ಅವೆಲ್ಲ ಅವತ್ತಿನ ದಿನ ಮಾತ್ರ ವ್ಯತ್ಯಾಸ ಆಗುತ್ತೆ ತಾತ್ಕಾಲಿಕವಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಒಂದು ಪ್ರಭಾವಶಾಲಿ ಸ್ಥಿತಿಗತಿಗಳು ಅಂತಲೇ ನಂಬಿಕೆ ಇರುತ್ತೆ. ಹೀಗಾಗಿ ಜನರಲ್ಲಿ ಅದು ರಕ್ತ ಚಂದ್ರಗ್ರಹಣ, ರಕ್ತ ಅನ್ನೋ ಪದನೇ ಇರುತ್ತಲ್ಲ, ಸಾರ್ವಜನಿಕರಿಗೆ ಭೀತಿಯನ್ನು ಉಂಟು ಮಾಡಿಬಿಡುತ್ತೆ. ಅದಕ್ಕೆ ನಾವು ರಕ್ತ ಅಂತ ಹೇಳ್ತಾ ಇಲ್ಲ, ಕೆಂಪು ಕಿತ್ತಳೆ ಬಣ್ಣ ಅಂತ ಬೇಕಾದರೆ ಅದನ್ನು ಕರಿಬಹುದು ನಾವು.